ಸರ್ ಕೊನೆಯದಾಗಿ ನೀವು ಒಂದು ಮಾತು ಹೇಳಿದ್ರಿ ಇಲ್ಲಿ ಬಂದು ಕೂತಾಗ ಅಂದರೆ ಟ್ರಾಫಿಕ್ ಜಾಮಿಂದ ಇರ್ಬೋದು ಆ್ಯಂಬುಲೆನ್ಸ್ ಒಂದು ಈ ಕುರಿತು ಹಲವಾರು ಬಾರಿ ಕಂಪ್ಲೇಂಟ್ ಸಹ ಆಗಿದೆ ಸರ್. ಆದರೆ ಈ ಒಂದು VIP ಕಲ್ಚರ್ ಹೋಗಬೇಕು ಅಂತ ನೀವು ಹೇಳ್ತಿದ್ದೀರಾ, ಒಬ್ಬ ಸ್ಟಾರ್ ನಟನಾಗಿ ಈ ಒಂದು ಧ್ವನಿ ಎತ್ತಿದ್ದೀರಾ ಅಂತ ಹೇಳಿದರೆ ಇದಕ್ಕೆ ಏನಾದರೂ ಮುಂದೆ ಆ್ಯಕ್ಷನ್ಸ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದರೆ ಗಣ್ಯ ವ್ಯಕ್ತಿಗಳು ಹೇಳಿದಾಗ ಮಾತ್ರ ಇದಕ್ಕೆ ಏನಾದರೂ ರಿಲೇಟೆಡ್ ಆಗಿ ಕಾಷನ್ ತಗೋತಾರೆ ಅನ್ನೋವಂಥದ್ದು ಒಂದು ಮಾಹಿತಿ ಬಂದಿರೋವಂಥದ್ದು. ಏನು ಹೇಳ್ತೀರಾ, ಆ್ಯಕ್ಚುಲಾಗಿ ಏನಾಗಿತ್ತು? ನಾನು ಇವತ್ತು ತುಂಬ ಬೇಜಾರಾಯಿತು ನನಗೆ. ಯಾಕೆಂದರೆ ಜನಸಾಮಾನ್ಯರು, ನಾನು ಒಬ್ಬ ಜನಸಾಮಾನ್ಯನೇ, ನಾನು ಪಬ್ಲಿಕ್ಕೆ ಫಸ್ಟ್ ಪಬ್ಲಿಕ್. ನಾನು ಚಿತ್ರನಟ ಬೈ ಪ್ರೊಫೆಷನ್ನು, ಬಟ್ ಐ ಆಮ್ ಆಲ್ಸೋ ಪಬ್ಲಿಕ್. ಇವತ್ತು ನನಗೆ 40 ನಿಮಿಷ ಟ್ರಾಫಿಕಲ್ಲಿ ನಿಲ್ಲಿಸ್ತಾರೆ. ಏನಕ್ಕೆ ನಿಲ್ಲಬೇಕು ಪಬ್ಲಿಕ್ಕು? ಯಾರಿಗೋಸ್ಕರ ನಿಲ್ಲಬೇಕು ಪಬ್ಲಿಕ್ಕು? ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇವತ್ತೊಬ್ಬ ಸೆಂಟ್ರಲ್ ಮಿನಿಸ್ಟ್ರು ವಿಧಾನಸೌಧಕ್ಕೆ ಬಂದು ಅಲ್ಲಿಂದ ಹೋಗ್ತಾನೆ ಅಂದರೆ ಅವನ ಹೆಸರು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏಕವಚನದಲ್ಲೇ ಹೇಳ್ತೀನಿ ಅವನು ಅಂತ. ಅವನ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಇವತ್ತು ಜನಸಾಮಾನ್ಯರಿಗೆ ಕಷ್ಟ ಕೊಟ್ಕೊಂಡು ಇವರು ಝೀರೋ ಟ್ರಾಫಿಕಲ್ಲಿ ಇವ್ರುಗಳು ಓಡಾಡಿಕೊಂಡು ರಾಜಾರೋಷವಾಗಿದ್ದಾರೆ. ಜನರ ಕಷ್ಟ ಯಾರು ಕೇಳ್ತಾರೆ ಇವರು? ಇವತ್ತು ನನಗೆ ಬೇಜಾರಾಗಿದ್ದೇನೆಂದರೆ ಟ್ರಾಫಿಕಲ್ಲಿ ನಿಂತಾಗ ಒಂದಲ್ಲ ಎರಡು ಆ್ಯಂಬುಲೆನ್ಸ್ ಸೈರನ್ ಹೊಡ್ಕೋತಾ ಇದ್ರೂ ಕೇರ್ ಮಾಡ್ದೇ ನಿಂತಿರೋವಂಥ ಪ್ರತಿಯೊಬ್ಬರು ಟ್ರಾಫಿಕ್ ಪೊಲೀಸವರು. ನಾನಿವತ್ತು ಅಫ್ಕೋರ್ಸ್ ಪಾಪ ಅವ್ರದ್ದೇನು ತಪ್ಪಿಲ್ಲ. ನಾನು ಕಾನ್ಸ್ಟೇಬಲ್ಗೆ ಹೋಗಿ ಹೇಳಿದೆ, ಸರ್ ನಮ್ಮನ್ನು ನಿಲ್ಲಿಸ್ಕೊಳ್ಳಿ ಪರವಾಗಿಲ್ಲ, ಟ್ರಾಫಿಕ್ ಕ್ಲಿಯರ್ ಮಾಡಿ, ಆ್ಯಂಬುಲೆನ್ಸ್ ಯಾರು ಹೋಗಲಿ. ಆ್ಯಂಬುಲೆನ್ಸ್ ಕ್ಲಿಯರ್ ಮಾಡೋಕ್ಕೆ ಟ್ರಾಫಿಕ್ಕೆ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಇಲ್ಲ ಸರ್ ಪ್ರೋಟೋಕಾಲು ನಾನು ಬಿಡೋಕ್ಕಾಗಲ್ಲ, ನಮ್ಮನ್ನು ಬಿಡಬೇಡಿ ಸರ್, ಟ್ರಾಫಿಕ್ ಕ್ಲಿಯರ್ ಮಾಡಿ ಆ್ಯಂಬುಲೆನ್ಸ್ ಹೋಗಲಿ ಅಂದರೆ ಕೇಳಲಿಲ್ಲ ಆತ. ಇಲ್ಲ ಸರ್ ನನ್ನ ಕೆಲಸ ಹೋಗುತ್ತೆ, ನಂಗೆ ಮೇಲ್ಗಡೆಯಿಂದ ಆರ್ಡರ್ಸ್ ಬಂದಿದೆ. ಹೌದು, ಆರ್ಡರ್ಸ್ ನಮಗೂ ಗೊತ್ತು ನಿಮಗೆ ಬಂದಿದೆ ಅಂತ. ಮಾನವೀಯತೆ ಎಲ್ಲಿಗೆ ಹೋಯ್ತದು? ಇವತ್ತು ಇದೇ ನಾವು VIP ಸೋ ಕಾಲ್ಡ್ ಝೀರೋ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಾರಲ್ಲ, ಒಂದು ದಿನ ನೀವು ನಮ್ಮ ಜೊತೆ ಕೂತ್ಕೊಂಡು ಟ್ರಾಫಿಕಲ್ಲಿ ಓಡಾಡಿ, ನಿಮಗೆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಗಂಟೆಗಟ್ಟಲೆ ನಾವು ಟ್ರಾಫಿಕಲ್ಲಿ ಕೂತ್ಕೊಂಡು ಅನುಭವಿಸೋರು, ನೀವು ಝೀರೋ ಟ್ರಾಫಿಕ್ ಮಾಡ್ಕೊಂಡು ಹೊರಟೋಗ್ತೀರಾ. ಅನುಭವಿಸೋರು ಯಾರು? ಜನಸಾಮಾನ್ಯರು ತಾನೇ. ಅದಕ್ಕೆ ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಡೈರೆಕ್ಟಾಗಿ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದನ್ನು ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಸಿದ್ದರಾಮಯ್ಯ ಅಣ್ಣ ಸರ್ಗೆ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಗೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ VIP ಕಲ್ಚರ್ನ ಇದು ತೆಗೀರಿ ಸರ್. ಯಾಕೆಂದರೆ ಇವತ್ತು ಆ ಆ್ಯಂಬುಲೆನ್ಸಲ್ಲಿ ಯಾರಿದ್ರೂ ಗೊತ್ತಿಲ್ಲ, ಗರ್ಭಿಣಿ ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿ ರಕ್ತ ಹೋಗಿ ಬ್ಲಡ್ ಲಾಸ್ ಆಗಿರೋವಂಥ ಒಬ್ಬ ಆಕ್ಸಿಡೆಂಟ್ ಪೇಷಂಟ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಅಥವಾ ಕೋವಿಡ್ ಆಗಿರ್ಬೋದು, ಉಸಿರಾಟದ ಕಷ್ಟ ಇರ್ಬೋದು, ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಯಾರಿಗಾರು ಎಂಥವ್ರು ಬೇಕಾದ್ರೂ ಇರ್ಬೋದು ಆ್ಯಂಬುಲೆನ್ಸಲ್ಲಿ. ಸಪೋಸ್ ಗಾಡ್ ಫಾರ್ಬಿಡ್ ಅವ್ರದ್ದು ಯಾರ್ಯಾರು ಪ್ರಾಣ ಹಾನಿ ಆಯಿತು ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ? ನೀವುಗಳು ತೊಗೋತೀರ ರೆಸ್ಪಾನ್ಸಿಬಿಲಿಟಿ? ಇಲ್ವಲ್ಲ. ಸೊ ದಯವಿಟ್ಟು ನಾನು ಇವತ್ತು ಕೇಳ್ಕೊಳ್ಳೋದು, ಆ VIP ಕಲ್ಚರ್ನ ಮೊದಲು ನಿಲ್ಲಿಸಿ. ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಪಬ್ಲಿಕ್. ಅದರಲ್ಲೂ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ದಿ ಆ್ಯಂಬುಲೆನ್ಸ್. ಆ್ಯಂಬುಲೆನ್ಸ್ಗೆ ಏನಕ್ಕೆ ಪ್ಲಸ್ ಅಂತ ಹಾಕೋದು? ಆ ಪ್ಲಸ್ ಮುಂದೆ ಬೇರೆ ಎಲ್ಲ ಮೈನಸ್. ಫಸ್ಟ್ ಆದ್ಯತೆ ಯಾವತ್ತು ಆ್ಯಂಬುಲೆನ್ಸ್ಗೆ. ಅದರಲ್ಲೂ ನಮ್ಮ ಪಬ್ಲಿಕ್ ಅವ್ರಿಗೆ ಭಾಳಷ್ಟು ಜನ ಟ್ರೈ ಮಾಡಿದ್ರು. ಈ ಪಬ್ಲಿಕ್ ಆ ಕಡೆ ಓಡಾಕೆ ಜಾಗನೇ ಇಲ್ಲ. ಅಲ್ಲಿ ಪಕ್ಕ ಕಾರು, ಈ ಕಡೆ ಕಾರು, ಆ ಕಡೆ ಬಸ್ಸು, ಈ ಕಡೆ ಲಾರಿ, ಎಲ್ಲಿ ಜಾಗ ಮಾಡ್ತೀರಾ? ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಕಾರ್ ಬಿಡಲಿಲ್ಲ ಅಂದಿದ್ರೆ ಯಾರು ಮುಂದೆ ಬಿಡೋಕ್ಕಾಗ್ತಾನೇ ಇಲ್ಲ ಆ್ಯಂಬುಲೆನ್ಸ್ಗೆ. ಹೋಗಲಿ ನಾವು ಬ್ರೇಕ್ ಮಾಡ್ಕೊಂಡು ಹೋಗೋಣ ಅಂದರೆ ಆ ಕಡೆಯಿಂದ ಕಾನ್ವಾಯ್ ಬರ್ತಾ ಇದೆ. ವಾಟ್ ಈಸ್ ದಿಸ್ ಕಲ್ಚರ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಲ್ಚರ್ ಎಟ್ ಆಲ್. ಬೇರೆ ಯಾವ ದೇಶದಲ್ಲೂ ಈ ಕಲ್ಚರ್ ಇಲ್ಲ. ಈಗ ತಾನೇ ನಾನು ಬೇರೆ ದೇಶದಿಂದ ಬಂದೆ. ಆ ದೇಶ ಎಲ್ಲಿದ್ದು ಹೋಗಿದ್ದೆ ಅಂತ ಬೇಡ, ಆ ದೇಶದಿಂದ ಬಂದೆ. ಆ ದೇಶಗಳಲ್ಲಿ ಯಾವುದೂ ಈ ಕಲ್ಚರ್ಗಳಿಲ್ವಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಯಾಕೆ ಈ ಕಲ್ಚರು? ಏನು ನೀವೆಲ್ಲ ಮೇಲಿಂದ ಇಳಿದು ಬಂದವರ? ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ತಾನೆ, ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ತಾನೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ತಾನೆ. ನಮಗೆ ಯಾಕೆ ರೀ ಈ ಪ್ರಾಬ್ಲಮ್ಮು? ನಮಗೆ ಯಾಕೆ ಈ ಪನಿಷ್ಮೆಂಟು? ನಾವ್ಯಾಕೆ ನಿಂತ್ಕೋಬೇಕು ಟ್ರಾಫಿಕಲ್ಲಿ? ನೀವು ನಿಂತ್ಕೊಳ್ಳಿ, ಜನ ಹೋದ್ಮೇಲೆ ನೀವು ಹೋಗಿ. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಸೊ ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇದನ್ನು ಈ VIP ಕಲ್ಚರ್ನ ಫಸ್ಟ್ ನಿಲ್ಲಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.